ಹಲೋ ಆ್ಯಂಡ್ ವೆಲ್ಕಮ್. ಈ ವಿಡಿಯೋದಲ್ಲಿ ನಾವು ಇವತ್ತು ಸೆಕೆಂಡ್ ಇಯರ್ BA ಸ್ಟೂಡೆಂಟ್ಸ್ ಹಿಸ್ಟ್ರಿ ವಿಷಯದಲ್ಲಿ ಆಧುನಿಕ ಇತಿಹಾಸದ ಒಂದು ನಕಾಶೆಯ ಕುರಿತಂತೆ ಅಭ್ಯಾಸ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ನಿಮಗೆ ಎಕ್ಸಾಮ್ ಇದೆ. ಅದರಲ್ಲಿ 10 ಮಾರ್ಕಿನ ಈ ಮ್ಯಾಪ್ ಕ್ವಶನ್ನು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನಿಮ್ಮ ಸಿಲೆಬಸ್ ಕಾಪಿ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ನ ಆಧರಿಸಿ ನಾನೊಂದಿಷ್ಟು ಪ್ಲೇಸಸ್ಗಳನ್ನು ಲಿಸ್ಟ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಪ್ಲೀಸ್ ಎಕ್ಸಾಮ್ಗಿಂತ ಮುಂಚೆ ಈ ವಿಡಿಯೋವನ್ನು ನೋಡಿ, ಇದರಿಂದ ನಿಮಗೆ ಈಸಿಲಿ ಮಾರ್ಕ್ಸ್ ಫೆಚ್ ಆಗುತ್ತೆ. ಈ ವಿಡಿಯೋದಲ್ಲಿ ಅಗೇನ್ ನಾನು ಪ್ಲೇಸಸ್ಗಳು ಎಲ್ಲಿದೆ ಅಂತ ಗುರುತಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೋಡೋಣ. ಸೊ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಿಮಗೆ ಆಧುನಿಕ ಇತಿಹಾಸ ಇದೆ. ನಾವು ನಿಮಗೆ ಭಾರತದ ಮ್ಯಾಪ್ ಯಾವ ರೀತಿ ಕೊಡ್ತಾರೆ ಎಕ್ಸಾಮ್ನಲ್ಲಿ ಅಂತಂದರೆ, ನಿಮಗೆ ಪ್ಲೇನ್ ಮ್ಯಾಪ್ ಕೊಟ್ಟಿರ್ತಾರೆ. ಬಟ್ ಸ್ಟಿಲ್ ನಾನು ನಿಮಗೆ ಐಡೆಂಟಿಫಿಕೇಷನ್ಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಸ್ಟೇಟ್ಸ್ಗಳು ಡಿಮಾರ್ಕೇಷನ್ ಆಗಿರುವಂತಹ ಮ್ಯಾಪನ್ನು ನಾನು ತಗೊಂಡಿದ್ದೀನಿ. ಈಗ ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋಗಿ, ಲೆಟ್ಸ್ ಸ್ಟ್ರೇಟ್ ಅವೇ ವಿ ಗೋ ಟು ದಿ ಸೆಂಟರ್ ಪಾರ್ಟ್ ಆಫ್ ದಿ ಇಂಡಿಯಾ. ನಮಗೆಲ್ಲ ಗೊತ್ತೇ ಇದೆ, ಈ 7 ಅಂತ ನಾವೇನು ಮಾರ್ಕ್ ಮಾಡಿದ್ದೀವಲ್ವಾ, ಇದು ನಮ್ಮ ದೆಹಲಿ, ನಮ್ಮ ಭಾರತದ ರಾಜಧಾನಿ ಆದಂತಹ ನವದೆಹಲಿ ಅಂತ ಕರೀತಾರೆ, ಆ ದೆಹಲಿ. ಓಕೆನಾ? ಸೊ ಈಸಿಲಿ ನೀವು ನೆನ್ಪಿಟ್ಕೋಬೋದು, ಈ ಮಧ್ಯಭಾಗ ಏನಿದೆ ಅಲ್ವಾ, ಸೊ ಈ ಭಾಗ ದೆಹಲಿ. ಅದೇ ರೀತಿ ನೀವು ನೆಕ್ಸ್ಟ್ ಮೂವ್ ಆಗ್ತಾ ಹೋದರೆ, ಇಲ್ಲೇ ಭಾರತದ ಹೊರಗಡೆ ಕೂಡ ಒಂದು ಪ್ಲೇಸನ್ನು ನಾನು ಗುರುತಿಸಿದ್ದೇನೆ. ಈ ಪ್ಲೇಸ್ ಯಾವುದಪ್ಪ ಅಂತಂದರೆ, ಈಗ ಇದು ನಮ್ಮ ದೇಶದಲ್ಲಿ ಇಲ್ಲ, ಆದರೂ ಕೂಡ ಇಂಡಿಯನ್ ಹಿಸ್ಟ್ರಿ ಒಳಗಡೆ ಇದು ಇಂಪಾರ್ಟೆನ್ಸ್ ಇದೆ. ಇದು ಪಾಕಿಸ್ತಾನದ ಲಾಹೋರ್ ಪ್ರದೇಶ ಭಾರತಕ್ಕೆ ಅಂಟಿಕೊಂಡ ಹಾಗೆ ಇದೆ, ಬಟ್ ಇದು ಪಾಕಿಸ್ತಾನಕ್ಕೆ ಸೇರಿದೆ. ಓಕೆನಾ? ಅದೇ ರೀತಿ ನಾವು ನೆಕ್ಸ್ಟ್ ಬಂದರೆ, ಈ ಭಾಗದಲ್ಲಿ ಇದು ನಿಮ್ಮ ಉತ್ತರ ಪ್ರದೇಶ ಬರುತ್ತೆ, ಇಲ್ಲಿ ಮೇಲ್ಭಾಗದಲ್ಲಿ ಬಿಹಾರ ಬರುತ್ತೆ, ಕೆಳಗಡೆ ಜಾರ್ಖಂಡ್ ಬರುತ್ತೆ. ಸೊ ನಾನೇನೀಗ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇದು ನಿಮ್ಮ ಬಕ್ಸರ್ ಕದನ ನೆನಪಿದೆ ಅಲ್ವಾ, 1764ರಲ್ಲಿ ನಡೆಯುತ್ತಲ್ವ, ಆ ಬಕ್ಸರ್ ಕದನ ಇದೇ ಜಾಗದಲ್ಲಿ ನಡೆದಿರೋದು. ನಾನೇನು ಮಾರ್ಕ್ ಮಾಡಿ ತೋರಿಸಿದ್ನಲ್ವ, ಅದು ಬಕ್ಸರ್. ಅದೇ ರೀತಿ ಆ ಜಾರ್ಖಂಡ್ನ ಪಕ್ಕಕ್ಕೆ ಬಂದರೆ ನಿಮಗೆ ಸಿಗುವಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಪಶ್ಚಿಮ ಬಂಗಾಳ. ಸೊ ಈ ಪಶ್ಚಿಮ ಬಂಗಾಳದಲ್ಲಿ ಕೂಡ ಒಂದು 3 ಪ್ಲೇಸಸ್ಗಳು ಇಂಪಾರ್ಟೆಂಟ್ ಇದೆ. ಈಗ ನಾನೇನು ರೌಂಡ್ ಮಾಡ್ತಾ ಇದ್ದೀನಲ್ವಾ, ಅದು ನಿಮ್ಮ ಖಾಸಿಂ ಬಜಾರ್ ಅನ್ನುವಂತಹ ಪ್ಲೇಸು, ಇದು ಕೂಡ ಪಶ್ಚಿಮ ಬಂಗಾಳದಲ್ಲೇ ಇದೆ. ಹಾಗೆ ಕೆಳಭಾಗದಲ್ಲಿ ಬಂದರೆ ನಾನೇನಿಲ್ಲಿ 1 ಅಂತ ಏನು ಮಾರ್ಕ್ ಮಾಡಿದ್ದೀನಲ್ವ, ಇದು ಯಾವುದಪ್ಪ ಅಂತಂದರೆ ಪ್ಲಾಸಿ ಕದನ ಗೊತ್ತಿದೆ ಅಲ್ವಾ, ಬ್ಯಾಟಲ್ ಆಫ್ ಪ್ಲಾಸಿ 1757ರಲ್ಲಿ ನಡೆದಿತ್ತಲ್ವ. ಆ ಪ್ಲಾಸಿ ನಡೆದಂಥ ಪ್ರದೇಶ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳದ ಈ ಒಂದು ನಾನೇನು ಮಾರ್ಕ್ ಮಾಡಿ ತೋರಿಸಿದ್ದೀನಲ್ವ, ಅದು ಪ್ಲಾಸಿ. ಹಾಗೆ ಒಂಚೂರು ಕೆಳಗಡೆ ನೋಡಿದ್ರೆ ಇನ್ನೂ ಒಂದು ಪ್ಲೇಸ್ ಇದೆ, ಅದು ನಿಮ್ಮ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕಲ್ಕತ್ತಾ. ಸೊ 3 ಪ್ಲೇಸಸ್ಗಳು ಕೂಡ ನಿಮ್ಮ ಪಶ್ಚಿಮ ಬಂಗಾಳದಲ್ಲೇ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಈ 3ರಲ್ಲಿ ಯಾವುದಾದ್ರೂ ಒಂದು. ಹಾಗಾಗಿ ನೋಡಿ, ಒಂದು ಕಾಸಿಂ ಬಜಾರ್, ಹಾಗೆ ಪ್ಲಾಸಿ, ಹಾಗೆ ಕಲ್ಕತ್ತಾ. ನೆಕ್ಸ್ಟ್ ನಾವು ಬರೋದಾದರೆ ನಮ್ಮ ಕರ್ನಾಟಕದ ನೆರೆ ರಾಜ್ಯ ಆದಂತಹ ಮಹಾರಾಷ್ಟ್ರಕ್ಕೆ ಬರೋಣ. ಮಹಾರಾಷ್ಟ್ರದಲ್ಲಿ ಈ ಮಧ್ಯಪ್ರದೇಶ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿರುವಂತಹ ಈ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ, ಇದು ನಿಮ್ಮ ನಾಗ್ಪುರ. ಹಾಗೆ ಅದೇ ರೀತಿ ಇಲ್ಲೇನು ನಾವು 10ನೇದು ಗುರ್ತು ಮಾಡಿದ್ದೀವಲ್ವಾ, ಆಲ್ಮೋಸ್ಟ್ ಕರ್ನಾಟಕಕ್ಕೆ ಹತ್ತಿರ ಇರುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ, ಇದು ನಿಮ್ಮ ಪುಣೆ. ಹಾಗೆ ಅಲ್ಲೇ ಮೇಲ್ಭಾಗದಲ್ಲಿ ತಗೊಂಡ್ರೆ ಕರಾವಳಿ ಪ್ರದೇಶ, ಮಹಾರಾಷ್ಟ್ರದ ರಾಜಧಾನಿಯಾದಂತಹ ಮುಂಬೈ. ಓಕೆನಾ? ಸೊ ನೀವು ಮಹಾರಾಷ್ಟ್ರದಲ್ಲೇ 3 ಪ್ಲೇಸಸ್ಗಳನ್ನು ಗುರುತಿಸ್ಬೋದು. ಒಂದು ನಾಗ್ಪುರ್ ತುಂಬ ಈ ಭಾಗದಲ್ಲಿ ಇದೆ, ಪೂರ್ವ ಭಾಗದಲ್ಲಿ ಇದೆ. ಹಾಗೆ ಕರಾವಳಿ ಪ್ರದೇಶದ ಹತ್ತಿರ ಗುರುತಿಸ್ಬೇಕು ನೀವು ಮುಂಬೈ, ಯಾಕೆಂದರೆ ಮುಂಬೈ ಒಂದು ಕರಾವಳಿ ಇರುವ ಸಿಟಿ. ಹಾಗೆ ಅದರ ಕೆಳಭಾಗದಲ್ಲಿ ಕರ್ನಾಟಕದ ಹತ್ತಿರಕ್ಕೆ ಪುಣೆ ಗುರುತಿಸಬೇಕು. ನೀವು ಮೇಲೆ ಕೆಳಗೆ ಮಾಡಿದ್ರೂ ಕೂಡ ಇವ್ಯಾಲ್ಯೂಯೇಟರು ಮಾರ್ಕ್ಸ್ ತೆಗೆಯುವಂತಹ ಚಾನ್ಸಸ್ ಇದೆ. ಅದೇ ರೀತಿ ಇಲ್ಲಿ ಒಂದು ದ್ವೀಪ ಕಾಣ್ತಾ ಇದೆ ಅಲ್ವಾ,
ಸಮುದ್ರದ ಹತ್ತಿರ ದ್ವೀಪ ಕಾಣಿಸ್ತಾ ಇದೆಯಲ್ಲ, ಇದು ನಿಮ್ಮ ಬೆಸಿನ್. ಸ್ಯಾಲ್ಸೆಟ್ಟೆ, ಬೆಸಿನ್ ಅಂತಂತ ದ್ವೀಪಗಳು ಇವೆಲ್ಲ ವಸಾಹತು ಪ್ರದೇಶಗಳಾಗಿದ್ದು ನೆನಪಿರ್ಬೋದು ನಿಮಗೆ ಪೋರ್ಚುಗೀಸರ ಕಾಲದಲ್ಲಿ ಕೂಡ. ಸೊ ಈ ಬೆಸಿನ್ ಪ್ರದೇಶ ಎಲ್ಲಿದೆಯಪ್ಪ ಅಂತಂದರೆ ಇದು ನಿಮ್ಮ ಮಹಾರಾಷ್ಟ್ರದ ಪಕ್ಕದಲ್ಲಿರುವ ಸಮುದ್ರ ಪ್ರದೇಶದಲ್ಲಿ ಇದೊಂದು ದ್ವೀಪ ಪ್ರದೇಶ ಇಲ್ಲಿದೆ. ಅದೇ ರೀತಿ ಮೇಲ್ಭಾಗಕ್ಕೆ ಬಂದರೆ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಗುಜರಾತ್ ಅಬ್ಸರ್ವ್ ಮಾಡ್ಬೋದು. ಈ ಗುಜರಾತ್ನಲ್ಲಿ ಒಂದು ಪ್ಲೇಸ್ ಇದೆ, ಅದು ನಿಮ್ಮ ಸೂರತ್, ಸಿಟಿ ಆಫ್ ಡೈಮಂಡ್ ಅಂತಾನೆ ಫೇಮಸ್, ವಜ್ರಗಳ ನಗರ ಅಂತ ಕೂಡ ಕರೀತಾರೆ ಈ ಸೂರತ್ತನ್ನು. ಸೊ ಈ ಸೂರತ್ತು ಈ ಒಂದು ಜಾಗದಲ್ಲಿದೆ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದುಬಿಡೋಣ. ಕರ್ನಾಟಕದಲ್ಲಿ ಈ ಒಂದು ಕರಾವಳಿ ಪ್ರದೇಶ ಕೆಳಭಾಗದಲ್ಲಿ ಅಥವಾ ದಕ್ಷಿಣ ಭಾಗದಲ್ಲಿರುವಂತಹ ಕರಾವಳಿ ಪ್ರದೇಶ ಯಾವುದಪ್ಪ ಅಂತಂದರೆ ದಕ್ಷಿಣ ಕನ್ನಡ. ಅದರ ರಾಜಧಾನಿ ದಕ್ಷಿಣ ಕನ್ನಡನ ಇನ್ನೊಂದು ಹೆಸರಿನಲ್ಲಿ ಏನು ಕರೀತಾರೆ ಅಂತಂದರೆ ಮಂಗಳೂರು. ಸೊ ಮಂಗಳೂರು ಅದೇ ರೀತಿ ಸ್ವಲ್ಪ ಈ ಭಾಗದಲ್ಲಿ ಬಂದರೆ ಪೂರ್ವ ಭಾಗದಲ್ಲಿ ನಿಮ್ಮ ಮೈಸೂರು ಕೂಡ ಇಲ್ಲೇ ಬರುತ್ತೆ. ಓಕೆನಾ? ಸೊ ಮೈಸೂರು, ಶ್ರೀರಂಗಪಟ್ಟಣ ಎಲ್ಲವೂ ಕೂಡ ಅಕ್ಕಪಕ್ಕ ಬರುತ್ತೆ. ತುಂಬ ಅಕ್ಯುರೇಟಾಗಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಇವು ಸ್ವಲ್ಪ ಹತ್ತಿರವಾಗಿ ಕೂಡ ಗುರುತಿಸ್ಬೋದು ನೀವು. ಅದೇ ರೀತಿ ನೆಕ್ಸ್ಟ್ ಉಳಿದಿರುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಈಗ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಈ ಪ್ಲೇಸ್ ಯಾವುದಪ್ಪ ಅಂತಂದರೆ ಇದು ನಿಮ್ಮ ಲಕ್ನೋ. ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿತ್ತು. ಇದಾದ ನಂತರ ಇದು ಬಿಟ್ಟು ಕೂಡ ಇದನ್ನು ಹೊರತಾಗಿ ಕೂಡ ಬೇರೆ ಪ್ಲೇಸಸ್ಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ನೀವು ಆದಷ್ಟು ಸಾಕಷ್ಟು ಪ್ಲೇಸಸ್ಗಳನ್ನು ನೋಡಬೇಕು. ಹಾಗೆ ಇದರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ.